ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಸರ್ವಜ್ಞ. ಕುಂಬಾರಿಕೆ ವೃತ್ತಿ ವೈಜ್ಞಾನಿಕವಾಗಿದ್ದು ಎಲ್ಲರೂ ಮಣ್ಣಿನ ಪರಿಕರಗಳನ್ನು ಹೆಚ್ಚು ಬಳಸಬೇಕು. ಸಚಿವ ರಹೀಂ ಖಾನ್. ನಾಳೆಯಿಂದ ಬೀದರ್ನಲ್ಲಿ 8 ದಿನಗಳ ಧಮ್ಮ ಪ್ರವಚನ ಕಾರ್ಯಕ್ರಮ. ರಾಜಪ್ಪ ಗುನ್ನಳ್ಳಿ. 23ರಂದು ಮಹಿಳಾ ನೌಕರರ ಸಂಘ ಉದ್ಘಾಟನೆ ಹಾಗೂ ಜಿಲ್ಲಾ ಸಮ್ಮೇಳನ ಆಯೋಜನೆ. ಪಾರ್ವತಿ ಸೋನಾರೆ. ನಗರದ ವಾರ್ಡ್ ಸಂಖ್ಯೆ 27ರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಸ್ಥಗಿತ, ಪುನರಾರಂಭಕ್ಕೆ ಸ್ಥಳೀಯರ ಒತ್ತಾಯ. ಬೀದರ್ನ ನೌಬಾದ್ ಸಮೀಪದ ಔದುಂಬರಲಿಂಗ ಮಲ್ಲಿನಾಥ ಆಶ್ರಮದಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು. ಫೆಬ್ರವರಿ 26ರಂದು ಕರಪತ್ರವನ್ನು ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನದ ಅಧ್ಯಕ್ಷ ಡಾಕ್ಟರ್ ಕಾಶಿನಾಥ್ ಚೆಲ್ವಾ ಅವರು ಬಿಡುಗಡೆ ಮಾಡಿದ್ದರು. ಬೀದರ್ ಮಹಾನಗರ ಪಾಲಿಕೆ ನಗರಸಭೆ ನಿಧಿಯಿಂದ ಕೈಗೆತ್ತಿಕೊಂಡಿರುವ ಬಿಲ್ಲು ಪಾವತಿಸುವಂತೆ ಮನವಿ. ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಗೆ ಪದಾಧಿಕಾರಿಗಳ ಆಯ್ಕೆ. ಸುದ್ದಿಯ ವಿವರಗಳು. ಸಮಾಜದಲ್ಲಿ ಜಾತಿ, ವರ್ಗ, ವರ್ಣ ಭೇದ ಎನ್ನದೇ ಸರ್ವರ ಒಳಿತಿಗಾಗಿ ಶ್ರಮಿಸಿದ ಸರ್ವಜ್ಞ ನಮ್ಮೆಲ್ಲರಿಗೂ ಆದರ್ಶವಾಗಿದ್ದಾರೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಸಂತ ಕವಿ ಸರ್ವಜ್ಞ ಅವರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಸಮಾಜದಲ್ಲಿ ಇಂದಿಗೂ ಬೇರೂರಿದ ಜಾತಿ, ಧರ್ಮ, ಮೇಲು ಕೀಳು, ಬಡವ ಶ್ರೀಮಂತ ಎಂಬ ತಾರತಮ್ಯ ಹೋಗಲಾಡಿಸಲು ಸರ್ವಜ್ಞ ಸೇರಿದಂತೆ ಅನೇಕ ಮಹಾತ್ಮರ ಮಾನವೀಯ ಮೌಲ್ಯಗಳು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದರು. ಕುಂಬಾರ ಸಮಾಜದ ಇತಿಹಾಸ ತುಂಬ ಪ್ರಾಚೀನವಾಗಿದೆ. ಕುಂಬಾರಿಕೆ ವೃತ್ತಿ ವೈಜ್ಞಾನಿಕವಾಗಿದ್ದು ಎಲ್ಲರೂ ಮಣ್ಣಿನ ಪರಿಕರಗಳನ್ನು ಹೆಚ್ಚು ಬಳಸಬೇಕೆಂದು ಹೇಳಿದ್ದರು. ಯುವ ಸಾಹಿತಿ ಈಶ್ವರ್ ರುಮ್ಯ ಅವರು ವಿಶೇಷ ಉಪನ್ಯಾಸದಲ್ಲಿ ಮಾತನಾಡಿ, ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವ ರೂಪಿಸುವಲ್ಲಿ ಸರ್ವಜ್ಞರ ತ್ರಿಪದಿಗಳು ಆದರ್ಶವಾಗಿವೆ. ಸರ್ವಜ್ಞ ಲಕ್ಷಾಂತರ ತ್ರಿಪದಿಗಳ ಮೂಲಕ ಸಮಾಜದ ಎಲ್ಲ ಕ್ಷೇತ್ರಗಳ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ಮಾಡಿದ್ದರು. ಸಮಾಜದಲ್ಲಿನ ಮೌಢ್ಯ, ಕಂದಚಾರ ಸೇರಿದಂತೆ ಅನಿಷ್ಟ ಪದ್ಧತಿಗಳನ್ನು ಸರ್ವಜ್ಞ ಕಠೋರವಾಗಿ ಟೀಕಿಸಿದರು. ಸ್ತ್ರೀ ಸಮಾನತೆಯ ಚಿಂತನೆಗಳನ್ನು ತ್ರಿಪದಿಗಳಲ್ಲಿ ಕಾಣಬಹುದು. ಪ್ರಬುದ್ಧ ಸಮಾಜ ನಿರ್ಮಾಣಕ್ಕೆ ಯುವ ಸಮುದಾಯ ಸರ್ವಜ್ಞರ ತ್ರಿಪದಿಗಳ ಮೈಗೂಡಿಸಿಕೊಳ್ಳಬೇಕು. ಶೈಕ್ಷಣಿಕವಾಗಿ ಅಭಿವೃದ್ಧಿಯಾದರೆ ನಾವು ಮಹಾತ್ಮರಿಗೆ ನೀಡುವ ಗೌರವವಾಗಿದೆ ಎಂದು ಹೇಳಿದ್ದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಂತ ಕವಿ ಸರ್ವಜ್ಞ ಅವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಬಿ ಕರಾಳೆ ಅವರು ಪೂಜೆ ಸಲ್ಲಿಸಿದರು. ಬಳಿಕ ಸಂತ ಕವಿ ಸರ್ವಜ್ಞರ ಭಾವಚಿತ್ರ ಮೆರವಣಿಗೆ ನಗರದ ಶಿವಾಜಿ ವೃತ್ತದಿಂದ ಚಾಲನೆಗೊಂಡು ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ರೋಟರಿ ವೃತ್ತ ಮಾರ್ಗವಾಗಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಬಿ ಕರಾಳೆ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ, ಜಿಲ್ಲಾ ಕುಂಬಾರ ಸಮಾಜ ಮುಖಂಡ ವಿಠಲ್ ಕುಂಬಾರ್ ಸೇರಿದಂತೆ ಮುಖಂಡರಾದ ನಾಗರಾಜ್ ಕರ್ಪೂರ್, ಶಿವಾನಂದ್ ಕುಂಬಾರ್, ಮಲ್ಲಿಕಾರ್ಜುನ್ ಕುಂಬಾರ್, ರಾಜ್ಕುಮಾರ್ ಕುಂಬಾರ್, ಬಾಲಾಜಿ ಕುಂಬಾರ್, ಕಾಶಿನಾಥ್ ಕುಂಬಾರ್, ಶ್ರೀಕಾಂತ್ ಕುಂಬಾರ್, ಪವನ್ ಕುಂಬಾರ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಸೇರಿದಂತೆ ಕುಂಬಾರ ಸಮಾಜದವರು ಉಪಸ್ಥಿತರಿದ್ದರು. ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಅಚ್ಚೇವು ಕನ್ನಡ, ಅಚ್ಚೇವು ಕನ್ನಡದ ದೀಪ. उनको पानी पीने के लिए नहीं मिलता था. ಸನ್ಮಾನ್ಯ ಶ್ರೀ ರಹೀಂ ಖಾನ್ ಅವರು, ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು, ಕರ್ನಾಟಕ ಸರ್ಕಾರವರಿಗೆ ಜಿಲ್ಲಾಡಳಿತ ಬೀದರ್ನ ಪರವಾಗಿ ಮತ್ತು ಕುಂಬಾರ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಬಂಧುಗಳೇ, ಇಲ್ಲಿಗೆ ಜಿಲ್ಲಾಡಳಿತ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. हजारों साल का कुंभार समाज का एक इतिहास है और
अभी थोड़ा सा टेक्नोलॉजी बदल गया है, लोग पूरा एसी फ्रिज क्या क्या के यूज़ कर रहे हैं, लेकिन अभी सिस्टम बदल गया है। जो आप लोग जो बनाते थे पिछले, आज भी बना रहे, तो उसी में इंसान की हेल्थ बहुत ही अच्छी है, बल्कि पूरा साइंटिफिक सिस्टम आ गया है कि जो आप लोग कर रहे थे, जो सेवा लोगों को मिल रही थी, तो ये समाज के लिए महाकवि, क्योंकि जो भी महात्मा होते हैं, जो भी कवि होते हैं, वो अच्छी दिशा और किसी एक समाज के लिए होते नहीं। हो सकता है कुमार समाज उनको मानता है, लेकिन वो किसी एक समाज को बोल के उनका मकसद या प्लान नहीं रहता। जब भी कवि और महात्मा बनते हैं वो लोग, क्योंकि उनके पास कोई जात पात नहीं रहता, ऊंच नीच नहीं रहता, और वो लोग बहुत ही खुदा से नजदीक टच में रहते हैं। ವೇದವೇ ಹಿರಿದೆಂದು ಊದುವನು ಮಾಡುವಿರ ವೇದದಲ್ಲೇನು ಅರಿದಿಹುದು ಅನುಭವಿಯ ವೇದವೇ ವೇದ ಸರ್ವಜ್ಞ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ಅಂದ್ರೆ, ನೀವು ಯಾವ ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಉಪನಿಷತ್ತುಗಳ ಪಂಡಿತರು ಎಲ್ಲವನ್ನ ನೀವು ಬಲ್ಲವರಿದ್ದಿರಬಹುದು, ಆದರೆ ಅದರಲ್ಲಿ ಉಲ್ಲೇಖಿತ ಪ್ರತಿಯೊಂದು ಸಾಲನ್ನ ನನ್ನ ಜೀವನದಲ್ಲಿ ರೂಪಿಸಿಕೊಳ್ಳಲು ಸಾಧ್ಯ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಮಾಡುತ್ತಾರೆ. ನೀನು ವೇದಗಳ ಪಾಂಡಿತ್ಯ ಅಂತ ಹೇಳ್ತೀಯ, ನಿನ್ನ ಗುರುವಿನ ಉಪದೇಶ ಏನಿದೆ, ನಿನ್ನ ಗುರುವಿನ ವಿಚಾರಗಳೇನು ನೀನು ಹೇಳಿದಾನೆ, ಅದೆಲ್ಲವನ್ನ ನಿನ್ನ ಚಾಚೂ ತಪ್ಪದೆ ನಿನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಲು ಸಾಧ್ಯ ಇದೆಯೇ ಎನ್ನುವಂತಹ ಮಾತನ್ನ ನಿನ್ನನ್ನು ನೀನು ಪ್ರಶ್ನಿಸಿಕೋ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ನೋಡು, ವೇದಗಳನ್ನು ಓದಿದಾಗ ನೀನು ಪಾಂಡಿತ್ಯನಾಗ್ತೀವಿಲ್ಲ ಗೊತ್ತಿಲ್ಲ, ಉಪನಿಷತ್ತುಗಳನ್ನು ಓದಿದಾಗ ನೀನು ಪಾಂಡಿತ್ಯನಾಗ್ತೀವಿಲ್ಲ ಗೊತ್ತಿಲ್ಲ, ಆದರೆ ಸಮಾಜದಲ್ಲಿ ನಡೆಯುವಂತಹ ಪ್ರತಿಯೊಂದು ಸನ್ನಿವೇಶಗಳನ್ನು ನೀನಾದರೂ ನಿನ್ನಲ್ಲಿ ನೀನು ಅಳವಡಿಸಿಕೊಂಡ್ರೆ ಸಮಾಜದಲ್ಲಾಗುವಂತಹ ಏರಿಳಿತಗಳು, ಸಮಾಜದಲ್ಲಾಗುವಂತಹ ನೋವು, ನಲಿವು, ಅನ್ಯಾಯ, ಅತ್ಯಾಚಾರ ಇವುಗಳನ್ನ ವಿರೋಧ ಮಾಡ್ತಾ ಅನೇಕಾರು ಪ್ರಸಂಗಗಳಲ್ಲಿ ನೀನು ಒಂದು ಮಾರಲ್ ಆಗಿ ನಿಂತುಕೊಂಡಾಗ ನಿನ್ನಲ್ಲಿ ಬರುವಂತಹ ಬದಲಾವಣೆ ವೇದಕ್ಕೆ ಸಮಾನವಾಗಿರುವುದು ಅಂತ ತನ್ನ ತ್ರಿಪದಿಗಳಲ್ಲಿ ಸರ್ವಜ್ಞರು ಹೇಳ್ತಾರೆ. ಇದು ಸಮುದಾಯಕ್ಕೆ ಬೇಕಾಗಿರ್ತಕ್ಕಂತಹ ಆಧಾರ ಸ್ಥೈರ್ಯದ ವಿಚಾರಗಳಾಗಿರ್ತಕ್ಕಂಥದ್ದು, ಇದು ಸಮುದಾಯ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂತಹ ವಿಚಾರವಾಗಿದೆ ಅನ್ನುವಂತಹ ಮಾತನ್ನ ನಾನು ಹೇಳಲು ಬಯಸ್ತೇನೆ. ಭಾರತೀಯ ಬೌದ್ಧ ಮಹಾಸಭೆ ಬೀದರ್ ಜಿಲ್ಲಾ ಮತ್ತು ತಾಲೂಕು ಶಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಸಿದ್ಧಾರ್ಥ್ ಕಾಲೇಜು ಆವರಣದಲ್ಲಿ ನಾಳೆ ಅಂದರೆ ಫೆಬ್ರವರಿ 23ರಂದು ಮಾರ್ಚ್ 1ರವರೆಗೆ 8 ದಿನಗಳ ಧಮ್ಮ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷ ರಾಜಪ್ಪ ಗುನ್ನಳ್ಳಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಪ್ರತಿದಿನ ಸಾಯಂಕಾಲ 6:30ರಿಂದ ರಾತ್ರಿ 8 ಗಂಟೆಯವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧರ ಶಾಂತಿ, ಸಮಾನತೆ, ನೈತಿಕತೆ ಹಾಗೂ ಕರುಣೆ ತತ್ವಗಳ ಕುರಿತು ಪ್ರವಚನಗಳು ನಡೆಯಲಿವೆ. ಇಂದಿನ ಸಮಾಜದಲ್ಲಿ ನೆಮ್ಮದಿಯ ಬದುಕಿಗೆ ಶೀಲ ಮತ್ತು ಸನ್ನಡತೆಗಳ ಅಗತ್ಯತೆಯನ್ನು ಮನದಾಣಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗುನ್ನಳ್ಳಿ ಹೇಳಿದರು. ಭಗವಾನ್ ಬುದ್ಧರ ನಂತರ ಧಮ್ಮ ಮಾರ್ಗದರ್ಶನದಲ್ಲಿ ಅನುಸರಿಸಿದ ಪ್ರಮುಖ ಶಿಷ್ಯರು ಮತ್ತು ಚಕ್ರವರ್ತಿ ಸಾಮ್ರಾಟ್ ಅಶೋಕ್ ಸೇರಿದಂತೆ ಅನೇಕ ರಾಜರು ಬೌದ್ಧ ಧರ್ಮವನ್ನು ವಿಶ್ವಾದ್ಯಂತ ಪಸರಿಸಿದ ಹೆಸರು ಸ್ಮರಣೀಯವಾಗಿದೆ. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರ ಅಕ್ಟೋಬರ್ 14ರಂದು ಬೌದ್ಧ ಧರ್ಮ ಸ್ವೀಕರಿಸಿ 22 ಪ್ರತಿಜ್ಞೆಗಳ ಮೂಲಕ ಭಾರತದಲ್ಲಿ ಬೌದ್ಧ ಧರ್ಮ ಪುನರ್ಜೀವನಕ್ಕೆ ಮುನ್ನಡೆ ಬರೆದವರು ಎಂದು ತಿಳಿಸಿದ್ದರು. ಪ್ರಸ್ತುತ ಜಗತ್ತಿನಲ್ಲಿ ಮೂಢನಂಬಿಕೆ, ಹಿಂಸಾಚಾರ ಮತ್ತು ಕೋಮುವಾದಗಳಿಂದ ನಲುಗುತ್ತಿರುವ ಪರಿಸ್ಥಿತಿಯಲ್ಲಿ ಬುದ್ಧರ ಶಾಂತಿ ಸಂದೇಶ ಅತ್ಯಂತ ಪ್ರಸ್ತುತವಾಗಿದೆ. ಉತ್ತಮ ಸಮಾಜ ನಿರ್ಮಾಣದ ಮೂಲಕ ಉತ್ತಮ ರಾಷ್ಟ್ರ ಕಟ್ಟಲು ಸಾಧ್ಯವೆಂದು ಅಂಬೇಡ್ಕರ್ ಹೇಳಿದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಧಮ್ಮ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಭಂತೆ ಧಮ್ಮಾನಂದ ಮಹಾಥೇರೋ, ಭಂತೆ ವರಜ್ಯೋತಿ, ಭಂತೆ ಮನೋರಂಜಿತ್, ಭಂತೆ ಬೋಧಿರತ್ನ, ಭಂತೆ ಜ್ಞಾನಸಾಗರ್ ಥೇರೋ, ಭಂತೆ ರೇವತ್ ಥೇರೋ, ಭಂತೆ ಧರ್ಮಪಾಲ್ ಸೇರಿದಂತೆ
ಸೇರಿದಂತೆ ಅನೇಕ ಪಂಥಿಗಳು ಧಮ್ಮ ಪ್ರವಚನ ನೀಡಲಿದ್ದಾರೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಂದ್ರ ವೈಶಾಲಿನಗರದ ಭಂತೆ ಸಂಘಕ್ಕೆ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ ವಿಠಲದಾಸ್ ಬ್ಯಾಗೆ ಹಾಗೂ ಶ್ಯಾಮ್ ಸುಂದರ್ ಖಾನಾಪೂರೆ ಮಾತನಾಡಿದ್ದರು. ಖಜಾಂಚಿ ನರಸಪ್ಪ ಮೇಟಿ, ಬಾಬು ಅಣುದ್ದು, ಜಗನ್ನಾಥ್ ಕಾಂಬ್ಳೆ ಹಾಗೂ ಇತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧಮ್ಮ ಪ್ರವಚನ ಕಾರ್ಯಕ್ರಮ ಆಯೋಜನೆ ಬೀದರ್ ಜಿಲ್ಲೆ ಮತ್ತು ತಾಲೂಕಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 22ನೇ ಫೆಬ್ರವರಿಯಿಂದ 1ನೇ ಮಾರ್ಚ್ವರೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 22ನೇ ತಾರೀಕಿಗೆ ಪೂಜ್ಯ ಭಂತೆ ಧಮ್ಮಾನಂದ್ ಮಹಾಥೇರೋ, ಪೂಜ್ಯ ಭಂತೆ ವರಜ್ಯೋತಿ, ಪೂಜ್ಯ ಭಂತೆ ಬೋಧಿರತ್ನ, ಪೂಜ್ಯ ಭಂತೆ ಜ್ಞಾನ ಸಾಗರ್ ಥೇರೋ, ಪೂಜ್ಯ ಭಂತೆ ರೇವತ್ ಥೇರೋ, ಧರ್ಮಪಾಲ್ ಭಂತೇಜಿಯವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ತದನಂತರ 23ನೇ ತಾರೀಕಿಗೆ ಪೂಜ್ಯ ಭಂತೆ ಬೋಧಿರತ್ನ ಭಂತೇಜಿಯವರು ಧಮ್ಮ ಪ್ರವಚನವನ್ನು ನೀಡಲಿದ್ದಾರೆ. ಇನ್ನು 24ನೇ ತಾರೀಕಿಗೆ ನಿಮ್ಮೆಲ್ಲರ ಚಿರಪರಿಚಿತರು ಹಾಗೂ ಖ್ಯಾತ ಬೌದ್ಧ ಸಾಹಿತಿಗಳಾಗಿರ್ತಕ್ಕಂಥ ಸೋಸ್ಲೆ ಗಂಗಾಧರ್ ಅವರು 24ನೇ ತಾರೀಕಿಗೆ ಧಮ್ಮ ಪ್ರಮೋದನೆಯನ್ನು ಮಾಡಲಿದ್ದಾರೆ. 25ನೇ ತಾರೀಕಿಗೆ ಡಾಕ್ಟರ್ ಶಿವಕುಮಾರ್ ಸಂಸ್ಥಾಪಕರು ಅಕ್ಕ IAS ಅಕಾಡೆಮಿ ಬೆಂಗಳೂರವರು ಉಪನ್ಯಾಸವನ್ನು ನೀಡಲಿದ್ದಾರೆ. 26ನೇ ತಾರೀಕಿಗೆ ಡಾಕ್ಟರ್ RK ಹುಡುಗಿ, ಖ್ಯಾತ ಸಾಹಿತಿಗಳು, ನಿಕಟಪೂರ್ವ ನಿರ್ದೇಶಕರು ರಂಗಾಯಣ ಕಲಬುರ್ಗಿರವರು ಕೂಡ ತಮ್ಮ ವಿಷಯವನ್ನು ಮಂಡನೆ ಮಾಡಲಿದ್ದಾರೆ. ದಿನಾಂಕ 27ನೇ ತಾರೀಕಿಗೆ ನಮ್ಮವರೇ ಆಗಿರ್ತಕ್ಕಂಥ ಮಹಿಳೆಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಜಯದೇವಿ ಗಾಯಕ್ವಾಡ್ರವರು, ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರವರು ಈ ಕಾರ್ಯಕ್ರಮದಲ್ಲಿ ಧಮ್ಮ ಮತ್ತು ಮಹಿಳಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಿಷಯವನ್ನು ಮಂಡನೆ ಮಾಡಲಿದ್ದಾರೆ. ತದನಂತರ 28ನೇ ತಾರೀಕಿಗೆ ಮೈಸೂರಿನಿಂದ ಆಗಮಿಸಲಿರುವ ಡಾಕ್ಟರ್ ಕಲ್ಯಾಣ್ ಶ್ರೀ ಭಂತೇಜಿಯವರು ಧಮ್ಮ ಉಪದೇಶಗಳನ್ನು ಮಾಡಲಿದ್ದಾರೆ. ನಂತರ 1ನೇ ಮಾರ್ಚ್ಗೆ ಈ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಸಿದ್ಧಾರ್ಥ ಕಾಲೇಜಿನ ಆವರಣದಲ್ಲಿ ಸಾಯಂಕಾಲ 6:30ರಿಂದ 8 ಗಂಟೆವರೆಗೆ ನಡೀತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಬೀದರ್ ಜಿಲ್ಲೆಯ ಎಲ್ಲ ಚಿಂತಕರು, ಸಾಹಿತಿಗಳು, ವಿವಿಧ ರಾಜಕೀಯ ಪಕ್ಷದಲ್ಲಿರತಕ್ಕಂಥ ಮಹನೀಯರು, ವಿವಿಧ ಸಂಘಟನೆಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ ಮಹನೀಯರು ಕೂಡ, ಜೊತೆಗೆ ಬೌದ್ಧ ಧಮ್ಮದ ಉಪಾಸಕಿಯರು ಕೂಡ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಬುದ್ಧನ ಶಾಂತಿಯ ಮಂತ್ರ ಇವತ್ತು ಜಗತ್ತಿಗೆ ಬೇಕಾಗಿದೆ. ನಾವು ಇತ್ತೀಚೆಗೆ ನೋಡಿದ್ದೇವೆ, ವಾಕ್ ಫಾರ್ ಪೀಸ್ ಅಂತಕ್ಕಂಥದ್ದು ಇಡೀ ಜಗತ್ತನ್ನೇ ವಿಸ್ಮಯಗೊಳಿಸುವ ರೀತಿಯಲ್ಲಿ ಭಂತೆ ಪನ್ನಕಾರ ಅವರ ನೇತೃತ್ವದಲ್ಲಿ ನಡೆದಿದ್ದನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಅದು ಇಡೀ ಅಮೆರಿಕ ದೇಶವನ್ನ ಸೂಜಿಗಲ್ಲಿನಂತೆ ಆಕರ್ಷಿಸಿ ಆ ಒಂದು ಬುದ್ಧನ ವಿಚಾರಗಳು, ಅವರ ಶಾಂತಿಯ ಮಂತ್ರಗಳು ಇವತ್ತು ಯುದ್ಧ ಪೀಡಿತ ಜಗತ್ತಿಗೆ ಶಾಂತಿಯ ಮಂತ್ರಗಳು ಬೇಕಾಗಿದೆ ಅನ್ನೋ ಸಂದೇಶ ನಾವು ಸಹ ನಮ್ಮ ಜಿಲ್ಲೆಯಲ್ಲಿ ಪ್ರಸಾರ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಪ್ರಗತಿ ಮತ್ತು ಶಾಂತ ಜೀವನಕ್ಕಾಗಿ ಈ ಒಂದು ಸಭೆಗೆ ಅಥವಾ ಈ ಒಂದು ಪ್ರವಚನಕ್ಕೆ ಬರಬೇಕಾಗಿ ನಾನು ನಮ್ಮ ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾ ಶಾಖೆಯ ಪರವಾಗಿ ವಿನಂತಿಸಿಕೊಳ್ತೇನೆ. ವಿಠಲದಾಸ್ ಬ್ಯಾಗೆ. ಧನ್ಯವಾದ. ಮನುಷ್ಯನಿಗೆ ಧಮ್ಮದ ಅವಶ್ಯಕತೆ ಇದೆ. ಅದಕ್ಕಾಗಿ ಮನುಷ್ಯನಾದವನು ಆ ಧಮ್ಮವನ್ನು ಹುಡ್ಕೊಂಡು ಹೋಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸಿದ್ಧಾರ್ಥ ಗೌತಮರು ಕೂಡ ಸತ್ಯವನ್ನ ತಿಳಿದುಕೊಳ್ಳಲಿಕ್ಕೆ ರಾಜ್ಯವನ್ನ ಬಿಟ್ಟು, ರಾಜ್ಯ ಮನೆತನವನ್ನ ಬಿಟ್ಟು, ರಾಜ್ಯ ಅಧಿಕಾರವನ್ನ ಬಿಟ್ಟು ಕಾಡಿಗೆ ಹೋದ್ರು. ಧಮ್ಮವನ್ನ ಹುಡುಕೊಂಡು ಹೋದ್ಮೇಲೆ ಅವರ ಜೊತೆ ಇರ್ತಕ್ಕಂಥ 5 ಜನ ಶಿಷ್ಯರು ಕೂಡ ಬುದ್ಧರಿಂದ ಏನ್ ಬೋಧನೆ ಮಾಡ್ತಾರೆ, ಜ್ಞಾನೋದಯ ಆದ್ಮೇಲೆ ಏನ್ ಬೋಧನೆ ಮಾಡ್ತಾರೆ ಅದನ್ನ ನಾವು ಕೇಳಬೇಕು ಅಂತೇನೆ ಪೂರ ಗ್ರಹತ್ಯಾಗವನ್ನ ಮಾಡಿದ್ರು.
ಈಗ ಇಂತಹ ಒಂದು ಅವಕಾಶ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭೆ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನರು ಯಾವುದೇ ಜಾತಿ ಧರ್ಮ ಭೇದ ಭಾವ ಎನ್ನದೆ ಸರ್ವ ಮಾನವರು ಈ ಒಂದು ಧಮ್ಮ ಪ್ರವಚನದಲ್ಲಿ ಭಾಗವಹಿಸಿ ತಮ್ಮ ದುಃಖಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಯಾಕಂದರೆ ಭಗವಾನ್ ಬುದ್ಧರು ಧಮ್ಮ ಬೋಧನೆ ಏಕೆ ಮಾಡಿದ್ರು ಅಂದರೆ ಮನುಷ್ಯನಲ್ಲಿರ್ತಕ್ಕಂಥ ದುಃಖವನ್ನು ನಿವಾರಣೆ ಮಾಡುವ ಸಲುವಾಗಿ. ಹಾಗಾಗಿ ಇಡೀ ಮಾನವ ಕುಲ ಇವತ್ತು ದುಃಖದಲ್ಲಿ ಮುಳುಗಿ ನರಳುತ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಧಮ್ಮ ಪ್ರವಚನದಲ್ಲಿ ಭಾಗವಹಿಸಿ ಭಗವಾನ್ ಬುದ್ಧರು ಬೋಧನೆ ಮಾಡಿರುವಂತಹ ಆ ಧರ್ಮವನ್ನು ಕಲಿತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಸುಖಕರವಾಗಿರ್ತಕ್ಕಂಥ ಜೀವನ ನಡೆಸಬೇಕಂತ ಹೇಳಿ ನಾನು ಪಂಥೆ ಸಂಘದಕ್ಕಿಂತ ಬುದ್ಧ ವಿಹಾರಣದ ವತಿಯಿಂದ ಕೇಳ್ಕೊಳ್ತೀನಿ. ನಮ್ಮ ಬುದ್ಧ ಜಯ. ಈ ತಿಂಗಳ 23ರಂದು ಸೋಮವಾರ ಬೆಳಗ್ಗೆ 10:30 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರಿ ಸಂಘ ಬೀದರ್ ಜಿಲ್ಲಾ ಘಟಕ ಉದ್ಘಾಟನೆ, ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಹಾಗೂ ಸರ್ಕಾರದ ಯೋಜನೆಗಳ ಅನುಷ್ಠಾನ ಮತ್ತು ಆಡಳಿತದಲ್ಲಿ ಮಹಿಳೆಯರ ಪಾತ್ರ ಕುರಿತು ಒಂದು ದಿನದ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷೆ ಪಾರ್ವತಿ ಸೋನಾರೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಅನುಭವ ಮಂಟಪದ ಅಧ್ಯಕ್ಷರು ಆದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ ವಹಿಸಿದ್ದು, ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಸಮಾರಂಭ ಉದ್ಘಾಟಿಸುವರು. ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದ್ ಸಾಗರ್ ಖಂಡ್ರೆ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಗುವುದೆಂದು ತಿಳಿಸಿದ್ದರು. ಇದೇ ಸಂದರ್ಭದಲ್ಲಿ ಅಕ್ಕಪಡೆಯ ರಾಜ್ಯ ಸಂಯೋಜಕಿ ಶೈನಿ ಪ್ರದೀಪ್ ಗುಂಟಿ, ಅವರ ತಾಲೂಕು ವೈದ್ಯಾಧಿಕಾರಿ ಗಾಯತ್ರಿ ವಿಜಯಕುಮಾರ್ ಹಾಗೂ ಜೂನಿಯರ್ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಸೆಕೆಂಡ್ ರನ್ನರ್ ಆದ ಪೂರ್ವಿ ಸಂಜುಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನಿಸಲಾಗುವುದೆಂದು ತಿಳಿಸಿದ್ದರು. ಈಗಾಗಲೇ ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಒಂದು ದಿನದ ಮಟ್ಟಿಗೆ ಋತುಚಕ್ರ ರಜೆ ಘೋಷಣೆ ಮಾಡಿರುವುದು ಸ್ವಾಗತಾರ್ಹ ಕ್ರಮವಾಗಿದ್ದು, ಹಾಲುಣಿಸಿದ ತಾಯಂದಿರಿಗೆ ಆಯಾ ಕಚೇರಿಗಳಲ್ಲಿ ವಿಶ್ರಾಂತಿ ಕೋಣೆ ಒದಗಿಸಬೇಕು. ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಅಖಿಲ ಕರ್ನಾಟಕ ಮಹಿಳಾ ನೌಕರರಿಗೆ ಕಚೇರಿ ಒದಗಿಸಬೇಕು. ಅಲ್ಲದೆ ಗರ್ಭಿಣಿ ನೌಕರಸ್ಥರಿಗೆ 9 ತಿಂಗಳು ಅವರ ಚಿಕಿತ್ಸೆಗೆ ತೆರಳಲು 9 ದಿನ ಆರೋಗ್ಯ ಚಿಕಿತ್ಸೆ ಒದಗಿಸಬೇಕೆಂದು ಸಮ್ಮೇಳನದಲ್ಲಿ ಪ್ರಸ್ತಾಪಿಸಲಾಗುವುದು. ಅಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಸರ್ಕಾರದಿಂದ ಹಾಜರಾತಿ ಪತ್ರ ನೀಡಲಾಗುವುದು. ಈಗಾಗಲೇ ಈ ಸಂಬಂಧ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು 1 ದಿನದ ವಿಶೇಷ ಸಾಂದರ್ಭಿಕ ರಜೆ ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದು, ಎಲ್ಲ ಮಹಿಳಾ ನೌಕರರು ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಪಾರ್ವತಿ ಸೋನಾರೆ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ವಿಜಯಶೀಲಾ, ಪ್ರಧಾನ ಕಾರ್ಯದರ್ಶಿ ಗೀತಾ ಗಡ್ಡಿ, ಖಜಾಂಚಿ ಪದ್ಮ, ಕಾರ್ಯದರ್ಶಿ ಅಶ್ವಿನಿ, ಸದಸ್ಯರಾದ ರೇಣುಕಾ, ಸುಧಾಜಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಹೆಣ್ಮಕ್ಳು ಅಂದರೆ ಹೆಣ್ಮಕ್ಕಳದೇ ಸಂಭ್ರಮ ಇರೋದರಿಂದ ಹೆಣ್ಣು ಮಕ್ಕಳು ತಮ್ಮಟೆ ಬಾರಿಸುವ ಹೆಣ್ಣು ಮಕ್ಕಳ ತಂಡವನ್ನು ಕೂಡ ಕರೆಸಬೇಕು ಅಂತ ಒಂದು ಯೋಚನೆ ಮಾಡಿದ್ದೀವಿ. ಮತ್ತು ನಾವು ಕನ್ನಡಾಂಬೆಯ ಒಂದು ಚೌಕ್ ಏನಿದೆ ಅಲ್ಲಿಂದ ನಾವು ಮಾನ್ಯ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸರ್ ಅವರನ್ನು ಅಲ್ಲಿಂದ ನಾವು ಸ್ವಾಗತವನ್ನು ಮಾಡಿಕೊಳ್ಳುವಂಥ ಒಂದು ಯೋಜನೆ ಕೂಡ ಇದೆ. ಹಾಗಾಗಿ ಜಿಲ್ಲೆಯ ಸಮಸ್ತ ಎಲ್ಲ ಇಲಾಖೆಯ ಎಲ್ಲ ಮಹಿಳೆಯರು ಎ ಗ್ರೇಡಿಂದ ಹಿಡ್ಕೊಂಡು ಡಿ ಗ್ರೇಡ್ವರೆಗೂ ಪ್ರತಿಯೊಬ್ಬ ಮಹಿಳೆಯು ನಮ್ಮ ಜಿಲ್ಲಾ ಒಂದು ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರ ಹತ್ರ ಕೇಳ್ತೇನೆ. ಮತ್ತು ಜಿಲ್ಲೆಯ ಸಮಸ್ತ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಒಂದು ಸಮ್ಮೇಳನಕ್ಕೆ ಅವರು ಸಹಕಾರವನ್ನು ಅಂದರೆ ಬೆಂಬಲವನ್ನು ಕೊಡುವುದಾಗಿ ಮೊನ್ನೆ ಜಿಲ್ಲಾ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಎಲ್ಲ ಹೆಣ್ಮಕ್ಕಳನ್ನು ಕಳಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಸಮ್ಮೇಳನಕ್ಕೆ ಜಿಲ್ಲೆಯ ಎಲ್ಲ ಸಮಸ್ತ ಮಹಿಳಾ ನೌಕರರು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ. ರಾಜ್ಯದಲ್ಲಿ 100 ರೂಪಾಯಿನ ನಿಗದಿಪಡಿಸಿದ್ದಾರೆ. QR ಕೋಡ್ ಮೂಲಕನೇ ವೆಬ್ಸೈಟಿಗೆ ನೇರವಾಗಿ ಹೋಗಿ ಅಲ್ಲಿ ಪ್ರತಿಯೊಬ್ಬರು ತಮ್ಮ ಹೆಸರು ಮತ್ತು KCID ನಂಬರು, ತಮ್ಮ ಇಲಾಖೆ ಮತ್ತು ಅವ್ರ ಫೋನ್ ನಂಬರ್ ಎಲ್ಲವನ್ನ ನೋಂದಾಯಿಸಿ ಸದಸ್ಯತ್ವವನ್ನು ಪಡಿಬೇಕು. ಅದನ್ನು
QR ಕೋಡ್ ಮೂಲಕನೇ ಎಲ್ಲರೂ ಪಡಿಬೇಕು ಸರ್. ಇಡೀ ಕರ್ನಾಟಕದಾದ್ಯಂತ ಎಲ್ಲ ಹೆಣ್ಮಕ್ಳು ಈಗಾಗಲೇ ಸದಸ್ಯತ್ವವನ್ನು ಪಡಿತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಕೂಡ 1,000ಕ್ಕೂ ಹೆಚ್ಚು ಜನ ಸದಸ್ಯತ್ವವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ಸರ್, ಎಲ್ಲ ಇಲಾಖೆಯಿಂದ. ಆಮೇಲೆ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸಮಿತಿಗೆ ಒಂದು ಆಫೀಸ್ ಕಚೇರಿ ಅಂತ ಕಬ್ಬನ್ ಪಾರ್ಕ್ ಅಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇದರಲ್ಲಿ. ಅದೇ ರೀತಿಯಾಗಿ ನಮ್ಮ ಬೀದರಲ್ಲೂ ಕೂಡ ನಮಗೆ ಜಿಲ್ಲಾ ಕಚೇರಿಗೆ ಒಂದು ಇಲಾಖೆ, ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಒಂದು ಜಿಲ್ಲಾ ಕಚೇರಿಗೆ ಒಂದು ಕೋಣೆಯನ್ನು ಕೊಡಬೇಕು ಅನ್ನೋದು ಕೂಡ ನಾವು ಜಿಲ್ಲಾ ಸಮಿತಿಯಲ್ಲಿ ಮುಖ್ಯವಾದ ಬೇಡಿಕೆಯನ್ನು ಅದನ್ನು ಇಡ್ತಾ ಇದ್ದೀವಿ ಸರ್. ನಗರದ ವಾರ್ಡ್ ಸಂಖ್ಯೆ 27ರ ಸಿಎಂಸಿ ಕಾಲೋನಿಯ ಮೌನೇಶ್ವರ ಮಂದಿರದ ಸಮೀಪದ ಶಾಸಕ ರಹೀಂ ಖಾನ್ ಅವರ ಅನುದಾನದಲ್ಲಿ ಆರಂಭಗೊಂಡಿದ್ದ ಸಿಸಿ ರಸ್ತೆ ಕಾಮಗಾರಿಯನ್ನು ವಾರ್ಡ್ ಸದಸ್ಯರ ಸ್ಥಗಿತಗೊಳಿಸಿರುವ ಘಟನೆ ನಡೆದಿದೆ. ಕಾಮಗಾರಿ ನಿಲ್ಲಿಸಿರುವುದರಿಂದ ಕಾಲೋನಿಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ತಕ್ಷಣವೇ ಕಾಮಗಾರಿ ಮರುಪ್ರಾರಂಭಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ಅವರು ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕಾಮಗಾರಿ ಪುನರಾರಂಭವಾಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ನಿವಾಸಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೋನಿಯ ನಿವಾಸಿಗಳಾದ ಸುಕೃತ ಸೇರಿದಂತೆ ಹಲವರು ಮಾಧ್ಯಮದೊಂದಿಗೆ ಮಾತನಾಡಿ, ರಸ್ತೆ ಸಮಸ್ಯೆ ಬಹುಕಾಲದಿಂದ ಮುಂದುವರೆದಿದೆ. ಈಗ ಕಾಮಗಾರಿ ಆರಂಭವಾದರೂ ಅದನ್ನು ನಿಲ್ಲಿಸಿರುವುದು ಸರಿಯಲ್ಲ. ಸಾರ್ವಜನಿಕರಿಗೆ ಅನುಕೂಲವಾಗದಂತೆ ತಕ್ಷಣ ಕಾಮಗಾರಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿದ್ದರು. ಸಂಬಂಧಿತ ಅಧಿಕಾರಿಗಳು ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ನಿವಾಸಿಗಳು ಮನವಿ ಮಾಡಿದ್ದಾರೆ. ಈಗ ನಮಗೆ ಏನಿಲ್ಲ ಸರ್, ನಮಗೆ ರೋಡ್ ಬೇಕು. ನಮಗೆ ಯಾವ ಕೌನ್ಸಿಲರ್ ಮಾಡ್ತಾರೋ ಯಾವ MLA ಮಾಡ್ತಾರೋ ಕೌನ್ಸಿಲರ್ ಇದೆ, ನನಗೆ ಕೇಳಿದ್ರೆ ನೀವು ರೋಡ್ ಹೆಂಗ್ ಮಾಡತ್ತೀರಿ ಅಂತ ಗಾಡಿ ವಾಪಸ್ ಒಬ್ರಿಗೊಬ್ರು ಜೊತೆ ಹಿಡ್ಕೊಂಡು ಹೊಡ್ಕೊಂಬದು ನೀವು ನೋಡ್ಬೇಕು. ಮತ್ತೆ ನಮಗೆ ಏನ್ ಮಾಡ್ಬೇಕು? ಈಗ ನೀವು ಸುಮ್ಮನೆ ಎಂತೆಂತ ಏರಿಯಾದಾಗ ಲೈಟು ರೋಡು ನಾಲಿಗಳು ಆಗ್ಯಾವ್ರಿ. ನಮ್ಮ ಏರಿಯಾಕ್ಕೆ ಯಾಕೆ ಆಗಲ್ಲ ಹೊಂಟದ್ರಿ? ಇದು 3ನೇ ಸಲ ಅದಂತ್ರಿ. ಮತ್ತು ನಮ್ಮ CMC ಏರಿಯಾ ಬರ್ತದ್ರಿ, CMC ಕಾಲೋನಿ ಬರ್ತದೆ ನಮ್ಮ ಮೈಲೂರು. ನಮ್ಮ ಏರಿಯಾಕ್ಕೆ ಯಾಕೆ ಡೆವಲಪ್ ಆಗಲ್ಲ ಹೋಗ್ಯದ? ನಾವೇನು ಆ ಏರಿಯಾದಾಗ ನಾವೇನು ಓಟ್ ಕೊಡ್ಲತ್ತಿಲ್ಲ, ನಮ್ದು ಓಟ್ ಆಗ್ಲತ್ತಿಲ್ಲ ನಿಮಗೆ. ನಮ್ಮ ಏರಿಯಾ ಯಾಕೆ ಒಟ್ಟು ಪೂರಾ ಇಷ್ಟು ಬ್ಯಾಕ್ವರ್ಡ್ ಏರಿಯಾ ಮಾಡ್ದಂಗೆ ಮಾಡಿಕ್ಯಾರಿ. ನಮ್ಮ ಏರಿಯಾಕ್ಕೆ ಬೆಲೆನೇ ಇಲ್ರಿ. ಅಲ್ಲಿ ನಮಗೆ ಈಗ ಸದ್ಯ ನಮಗೆ ಏನು ಆ್ಯಕ್ಷನ್ ಕೊಡ್ಬೇಕು? ನೀವು ನಮಗೆ ರೋಡ್ ಮಾಡಿಕೊಡ್ಬೇಕು. ನಮ್ದು ವಿನತಿ ನಿಮ್ಮಲ್ಲಿ ಒಂದೇ ಅದ, ನಮಗೆ ರೋಡ್ ಮಾಡಿಸ್ಕೊಡ್ಬೇಕು. DC ಮೇಡಮ್ ಅವ್ರಿಗೆ ಮಾತಾಡಿದಾರಿ. DC ಮೇಡಮ್ ಅವ್ರು ನಮ್ಮ ಗಲ್ಯಾಗ ಒಂದು ಓಡಾಡಿ ನೋಡಿ ಕೌನ್ಸಿಲರ್ ಸಾಬ್ರಿಗೆ ಆಗಿಂದಾಗೆ ಕರ್ದು ಯಾಕಪ್ಪ ಇಷ್ಟು ದಿನ ಹಾಕಿರಿ ಅಂತಂದು ಕೇಳ್ಯಾರ್ರಿ. ಆಯ್ತು, ಅವ್ರು ಏನೋ ಅವ್ರವ್ರು ಡಿಸ್ಕಸ್ ಮಾಡ್ತಾಡ್ದ್ರಿ. ಮೇಡಮ್ ಅವ್ರು ನಮಗೆ ಟೈಮ್ ಕೊಟ್ಟಿರ್ರಿ. 1 ತಿಂಗಳಿಲ್ಲ 2 ತಿಂಗಳು ಟೈಮ್ ಕೊಡ್ರಿ, ನಾ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿಸ್ತೇನೆ ಅಂದ್ರೆ ಈಗ 1 ತಿಂಗಳು 2 ತಿಂಗಳು ಆಯ್ತು ರೀ. ಮೇಡಮ್ ಅವ್ರು ಬಂದ್ವಿ, ಈಗ ಕೆಲಸ ಸ್ಟಾರ್ಟ್ ಮಾಡಿಸ್ಯಾರ್ರಿ. ಕೆಲಸ ಸ್ಟಾರ್ಟ್ ಮಾಡಿಸಿದ್ರಿ ಅಲ್ಲಿ ಕೆಲಸ ರೊಕ್ಕೊಸ್ಯಾರ್ರಿ. ಸದ್ಯ ನೀವೆಲ್ಲರೂ ನಮ್ಮ ಏರಿಯಾಕ್ಕೆ ಬಂದು ಅಲ್ಲಿನ ಸಿಚುವೇಶನ್ ನೋಡಿ ನೀವೇನು ಮಾತಾಡ್ತೀರಿ ನೀವು ಮಾತಾಡ್ಬೋದು. ಬೀದರ್ನ ನೌಬಾದ್ ಸಮೀಪದ ಔದುಂಬರ ಲಿಂಗ ಮಲ್ಲಿನಾಥಾಶ್ರಮದಲ್ಲಿ ಜಾತ್ರೆ ನಿಮಿತ್ತ ಆಯೋಜಿಸಿದ ಶಿಬಿರದಲ್ಲಿ ಭಕ್ತರು ರಕ್ತದಾನ ಮಾಡಿದ್ದರು. ಸಂಭ್ರಮದ ಔದುಂಬರಲಿಂಗ ಆಶ್ರಮ ಜಾತ್ರೆ ಇಲ್ಲಿಯ ನೌಬಾದ್ ಸಮೀಪದ ಔದುಂಬರಲಿಂಗ ಮಲ್ಲಿನಾಥ ಆಶ್ರಮದ ವಾರ್ಷಿಕ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರದಿಂದ ನಡೆಯಿತು. ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹಬ ಮಲ್ಲಿನಾಥ ಮಹಾರಾಜರ ನೇತೃತ್ವದಲ್ಲಿ ಆಶ್ರಮದಲ್ಲಿನ ಲಿಂಗಕ್ಕೆ ಶ್ರದ್ಧೆ ಭಕ್ತಿಯಿಂದ ಅಲಂಕಾರ, ಅಭಿಷೇಕ, ವಿಶೇಷ ಪೂಜೆ ಜರುಗಿದವು. ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ವಿವಿಧೆಡೆಯ ಭಕ್ತರು ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದ್ದರು. ನಾನಾ ಬಗೆಯ ಪ್ರಸಾದ ಸವಿದರು. ಜಾತ್ರೆ ಅಂಗವಾಗಿ ಆಶ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಭಕ್ತರು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿದ್ದರು. ಈ ಸಂದರ್ಭದಲ್ಲಿ ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ಭಾಲ್ಗಿ ತಾಲೂಕು ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್, ಪ್ರಮುಖರಾದ ಶಿವಕುಮಾರ್ ಮದ್ನೂರ್, ನಿತೀಶ್ ಪಾಟೀಲ್, ಸಿದ್ದು ಮಮದಾಪುರೆ, ವಿಶೆಟ್ಟಿ ಕೊಳಾರ್, ಉಮೇಶ್, ಪ್ರಣವ್, ಭಗವಂತ್, ಕೃಷ್ಣ, ಕಿರಣ್, ಸಾಯಿನಾಥ್, ರಾಕೇಶ್, ವೀರೇಶ್, ಅಶೋಕ್ ಮಿಲ್ಟ್ರಿ, ಸಿದ್ದಪ್ಪ, ಈಶ್ವರ್ ಕಾಂಬ್ಳೆ, ವಿಜಯ್ ಕುಮಾರ್, ಉಮಾಕಾಂತ್, ರಾಜು ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು.
ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬುದ್ಧ ಬೆಳಕು ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೀದರ್ ಹಾಗೂ ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ ವತಿಯಿಂದ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಫೆಬ್ರವರಿ 26ರಂದು ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಲಿರುವ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಅಂಗವಾಗಿ ಆಯೋಜಿಸಲಿರುವ IAS KS ಪರೀಕ್ಷೆ ಪೂರ್ವ ಸಿದ್ಧತಾ ಕಾರ್ಯಾಗಾರ, ಕಾನೂನು ಅರಿವು ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ 2020ರ ಕಾರ್ಯಕ್ರಮದ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಕರಪತ್ರವನ್ನು ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನದ ಅಧ್ಯಕ್ಷ ಡಾಕ್ಟರ್ ಕಾಶಿನಾಥ್ ಚೆಲ್ವ ಅವರು ಬಿಡುಗಡೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಬುದ್ಧ ಬೆಳಕು ಟ್ರಸ್ಟ್ ಅಧ್ಯಕ್ಷ ಹಾಗೂ ಜಯಂತ್ಯೋತ್ಸವ ಸಮಿತಿ ಸಂಯೋಜಕ ಮಹೇಶ್ ಗುರ್ನಾಳ್ಕರ್, ಪ್ರಮುಖರಾದ ಪ್ರಕಾಶ್ ರಾವಣ್, ಶರಣು ಫೂಲೆ, ಶ್ರೀನಿವಾಸ್ ದಯಾಳ್, ತುಕಾರಾಮ್ ನೀಳ್ಗಿ, ಉತ್ತಮ್ ಕೆಂಪೆ, ಈಶ್ವರ್ ಕೆಂಪೆ, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಗೌರವಾಧ್ಯಕ್ಷೆ ಉಷಾಬಾಯಿ ಬನ್ಸೋಡೆ, ಅಧ್ಯಕ್ಷೆ ನಂದಮ್ಮ ಕುಂದೆ, ಕಾರ್ಯದರ್ಶಿ ಕಲ್ಪನಾ ಗೋರ್ನಾಳ್ಕರ್, ಉಪಾಧ್ಯಕ್ಷೆ ಶಶಿಕಲಾ ಶರ್ಮಾ, ಪ್ರಧಾನ ಕಾರ್ಯದರ್ಶಿ ಸೋನಮ್ಮ ಕಸ್ತೂರೆ, ಕಾರ್ಯದರ್ಶಿ ಕಮಲಮ್ಮ ಸಂತಪೂರೆ, ಸಲಹೆಗಾರರಾದ ಗಂಗಮ್ಮ ಫೂಲೆ ಹಾಗೂ ಸದಸ್ಯರಾದ ಪಂಚಫೂಲ ಗಾಯಕ್ವಾಡ್, ಸುಧಾಮಣಿ ಗುಪ್ತಾ, ಸಂಗೀತ ಕಾಂಬ್ಳೆ, ಕಲಾವತಿ ಕಾಳಿಕರ್, ಶಾರದಾ ಆಳಂದ್ಕರ್, ಇಂದುಮತಿ ಸಾಗರ್, ಉಜ್ವಾಲಾ ಪಡ್ಸಾಲೆ, ಶ್ರೀದೇವಿ ಸಿಂಗೆ, ಕಾವೇರಿ ಕಾಳೇಕರ್, ಚಿನ್ನಮ್ಮ ಲಾಧಾ, ವೀಣಾ ಗುಪ್ತಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆಯನ್ನು ಜರುಗಿಸಲಾಗುತ್ತಿದ್ದು, ಸದರಿ ಬೀದರ್ ಮಹಾನಗರ ಪಾಲಿಕೆಯ ವಿವಿಧ ವಾರ್ಡ್ಗಳಲ್ಲಿ ಹಲವು ಕಾಮಗಾರಿಗಳನ್ನು ಗುತ್ತಿಗೆದಾರರು ಟೆಂಡರ್ ತೆಗೆದುಕೊಂಡು ಕಾಮಗಾರಿಗಳನ್ನು ನಿರ್ವಹಿಸುತ್ತಾರೋ, ಗುತ್ತಿಗೆದಾರರು ನಿರ್ವಹಿಸಿರುವ ಕಾಮಗಾರಿಯನ್ನು ಯಾವುದೇ ಬಿಲ್ಗಳನ್ನು ನಗರಸಭೆ, ಮಹಾನಗರ ಪಾಲಿಕೆ ಬೀದರ್ ವತಿಯಿಂದ ಯಾವುದೇ ಬಿಲ್ಗಳನ್ನು ನೀಡಿರುವುದಿಲ್ಲ. ಸಾಲ ಮಾಡಿದ್ದರಿಂದ ಗುತ್ತಿಗೆದಾರರು ತುಂಬ ಕಷ್ಟದಿಂದ ಹಾಗೂ ಖಾಸಗಿರವರ ಹತ್ತಿರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿರುತ್ತಾರೆ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಗುತ್ತಿಗೆದಾರರ ಕಷ್ಟಗಳನ್ನು ಅರಿತುಕೊಂಡು ಎಲ್ಲ ಗುತ್ತಿಗೆದಾರರ ಬಿಲ್ಗಳನ್ನು ಹಂತ ಹಂತವಾಗಿ ಬಿಲ್ಗಳನ್ನು ಪಾವತಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಅತಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಬೇಡಿಕೆಗಳು ಈ ಕೆಳಗಿನಂತಿರುತ್ತವೆ. ಬೀದರ್ ನಗರಸಭೆಯಲ್ಲಿ ಕಾಮಗಾರಿ ನಿರ್ವಹಿಸುವ ಹಳೆಯ ಕಾಮಗಾರಿಗಳ ಬಿಲ್ಗಳನ್ನು ಪಾವತಿ ಮಾಡಬೇಕು. ಮಹಾನಗರ ಪಾಲಿಕೆಯಿಂದ ಅಂದಾಜು ಪಟ್ಟಿಯನ್ನು PWD DSR ಅನ್ನು ಅಳವಡಿಸಿ ತಯಾರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸದರಿ ಅಂದಾಜು ಪಟ್ಟಿಯ ಕಾಮಗಾರಿಯ ಅನುಗುಣವಾಗಿ ತಯಾರಿಸಿಕೊಡಬೇಕು. ಮಹಾನಗರ ಪಾಲಿಕೆಯಲ್ಲಿ ಕೆಲವು ಸಲ ತುರ್ತು ಕಾಮಗಾರಿ ಅವಶ್ಯಕತೆ ಇದ್ದಲ್ಲಿ ಸದರಿ ಕಾಮಗಾರಿಗಳನ್ನು ಒಂದೇ ಗುತ್ತಿಗೆದಾರರಿಗೆ ನೀಡದೆ ಬೇರೆ ಬೇರೆ ಗುತ್ತಿಗೆದಾರರಿಗೂ ಕಾಮಗಾರಿಗಳನ್ನು ನೀಡಬೇಕು. ಮಹಾನಗರ ಪಾಲಿಕೆಯ ಗುತ್ತಿಗೆದಾರರ ಸಂಘಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಕೋಣೆಗಳನ್ನು ಮಂಜೂರು ಮಾಡಬೇಕು. ಮಹಾನಗರ ಪಾಲಿಕೆ ವತಿಯಿಂದ ಹಲವು ಟೆಂಡರ್ಗಳನ್ನು ಮುಖಾಂತರ ಕರೆಯಲಾಗಿದ್ದ ಟೆಂಡರ್ಗಳನ್ನು ತೆರೆಯಲು 4 ರಿಂದ 5 ತಿಂಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದು ಕಂಡುಬರುತ್ತಿದೆ. ಸದರಿ ಟೆಂಡರ್ಗಳನ್ನು ತೆರೆಯಲು ದಿನಾಂಕ ನಿಗದಿಪಡಿಸಿದ ಟೆಂಡರ್ಗಳನ್ನು ತೆರೆಯಬೇಕೆಂದು ದಿನಾಂಕದಂದು ಪ್ರತಿ ವರ್ಷ 15 ಆಗಸ್ಟ್ ಮತ್ತು 26ನೇ ಜನವರಿಗೆ ಮತ್ತು ಕರ್ನಾಟಕ ದಿನಾಚರಣೆ, ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ಕಾರ್ಯಕ್ರಮಕ್ಕೆ ಗುತ್ತಿಗೆದಾರರಿಗೆ ಆಹ್ವಾನಿಸಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಬುದ್ಧ ಪ್ರಕಾಶ್ ಭಾವಿಕಟ್ಟಿ, ಅಧ್ಯಕ್ಷರಾದ ರಾಜಾರಾಮ್ ಬಿ ಚಿಟ್ಟ, ಉಪಾಧ್ಯಕ್ಷರು ಮಹಾದೇವ್ ಸ್ವಾಮಿ, ಉಪಾಧ್ಯಕ್ಷರು MD ಲೈಕ್ ಇಮ್ರಾನ್, ಕಾನೂನು ಸಲಹೆಗಾರರು ವಕೀಲರು ಶಿವಾನಂದ್ ಕೆ ಪಾಟೀಲ್ ಗೌರವಾಧ್ಯಕ್ಷರು, ಮಹೇಶ್ ಚಿಂತಾಮಣಿ ಉಪಾಧ್ಯಕ್ಷರು, ಶಿವಕುಮಾರ್ ಪಟೇಲ್ ಸಹ ಕಾರ್ಯದರ್ಶಿ, ಖಾಜಾ ಶೇಖ್ ಸಲೀಂ ಗೌರವಾಧ್ಯಕ್ಷರು, ಅಬ್ದುಲ್ ನವೀದ್ ಶರೀಕರ್ ಉಪಾಧ್ಯಕ್ಷರು, ಅಬ್ದುಲ್ ಹಮೀದ್ ಸಹ ಕಾರ್ಯದರ್ಶಿ, ಮಾಣಿಕ್ ಪಾಟೀಲ್ ಉಪಸ್ಥಿತರಿದ್ದರು. ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿ ವಿಚಾರದಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಹಾಗೂ ಸಮಾನ ಹಂಚಿಕೆಗೆ ಒತ್ತಾಯಿಸಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಗೆ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ನಗರದ ಶಹಗಂಜ್ ಅಂಬೇಡ್ಕರ್ ಭವನದಲ್ಲಿ ಫೆಬ್ರವರಿ 20ರಂದು ಮಧ್ಯಾಹ್ನ 2 ಗಂಟೆಗೆ ನಡೆದ ಬಲಗೈ ಸಮುದಾಯದ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಮಾರುತಿ ಬೌದ್ಧ ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಒಳ ಮೀಸಲಾತಿ ರೋಸ್ಟರ್ ಬಿಂದುವಿನಿಂದ ಅನುಷ್ಠಾನದಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದ್ದರು. ಪ್ರವರ್ಗ ಎಗೆ 6%, ಬಿಗೆ 6% ಹಾಗೂ ಸಿಗೆ 5% ಮಾತ್ರ ಅವಕಾಶಗಳು ದೊರೆತಿದ್ದು, ಇದರಿಂದ ಸಮುದಾಯದ ಅನೇಕ ಅರ್ಹರಿಗೆ ಅವಕಾಶಗಳು ಕಮ್ಮಿಯಾಗುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ಹಂಚಿಕೆ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲಾಯಿತು.
ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಸಂಬಂಧಿತ ಸಚಿವರು ಮತ್ತು ಶಾಸಕರ ವಿರುದ್ಧ ಅಗತ್ಯವಾದರೆ ಬೀದರ್ ಬಂದ್ ಸೇರಿದಂತೆ ಬೃಹತ್ ಹೋರಾಟ ರೂಪಿಸುವುದಾಗಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಮಹೇಶ್ ಗೋರ್ನಾಳ್ಕರ್ ಆಯ್ಕೆಯಾದರು. ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಪ್ರದೀಪ್ ನಾಟೇಕರ್, ಪ್ರಕಾಶ್ ರಾವಣ್, ಭೀಮರಾವ್ ಮಾಲಗತ್ತಿ, ರಾಹುಲ್ ಡಾಂಗೆ, ಪವನ್ ಮಿಠಾರೆ, ಸಂಜುಕುಮಾರ್ ಸಾಗರ್, ವಿನೋದ್ ಬಂದ್ಗೆ, ಸೂರ್ಯಕಾಂತ್ ಸಾಧೂರೆ ಹಾಗೂ ಅರುಣ್ ಪಟೇಲ್ ಅವರನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಬಲಗೈ ಸಮುದಾಯದ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್, ಬಾಬುರಾವ್ ಪಾಸ್ವಾನ್, ಡಾಕ್ಟರ್ ಕಾಶಿನಾಥ್ ಚೆಲ್ವಾ, ವಿಠಲ್ದಾಸ್ ಪ್ಯಾಗೆ, ಕಲ್ಯಾಣರಾವ್ ಭೋಸ್ಲೆ, ದಿಲೀಪ್ ಭೋಸ್ಲೆ, ಶ್ರೀಪತ್ರಾವ್ ದಿನೇ, ಶಿವಕುಮಾರ್ ನೀಲಿಕಟ್ಟಿ, ರಾಜ್ಕುಮಾರ್ ಬನ್ನೇರ್, ಅಂಬದಾಸ್ ಗಾಯಕ್ವಾಡ್, ವಿಜಯ್ ಕುಮಾರ್ ಗಾಯಕ್ವಾಡ್, ಸಂಜುಕುಮಾರ್ ಲಾಧಾ, ಸುಭಾಷ್ ಲಾಧಾ, ವಿಷ್ಣುವರ್ಧನ್ ಫಾಲ್ದೊಡ್ಡಿ, ಶಿವಕುಮಾರ್ ಬಾವಿಕಟ್ಟಿ, ಸುಧಾಕರ್ ರಾಜ್ಗೀರ, ಸಂದೀಪ್ ಕಾಂಟೆ, ಪುಟ್ರಾಜ್ ದಿನೇ, ಗೌತಮ್ ಬಗ್ದಲ್ಕರ್, ಅಮೃತ್ ಮುತ್ತಂಗಿಕರ್, ಝರೆಪ್ಪ ಬೆಲ್ದಾರ್, ಗೌತಮ್ ಪ್ರಸಾದ್, ಉದಯ್ ನಾಯಕ್, ಮೋಹನ್ ಡಾಂಗೆ, ಅಜಯ್ ದಿನೇ, ಬಾಬುರಾವ್ ಮಿಠಾರೆ, ಪ್ರಸನ್ನ ಡಾಂಗೆ, ರವಿ ಚಿದ್ರಿ, ಸುಧಾಮಣಿ ಗುಪ್ತಾ, ಶೇಷರಾವ್ ಬೆಳಕುಣಿ, ಝರೆಪ್ಪ ರಾಂಪೂರೆ, ಕಂಟೆಪ್ಪ ಪೂಜಾರಿ, ತುಕಾರಾಮ್ ದೊಡ್ಡಿ, ರಾಹುಲ್ ಪಂಗೂರೆ, ಸತೀಶ್ ಲಕ್ಕಿ, ಪ್ರದೀಪ್ ಕುದ್ರೆ ಸೇರಿದಂತೆ ನೂರಾರು ಹೋರಾಟಗಾರರು ಹಾಗೂ ಹಿತಚಿಂತಕರು ಉಪಸ್ಥಿತರಿದ್ದರು. ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.